ಎಲ್ಲರಿಗೂ ನಮಸ್ಕಾರ. ಮತ್ತೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಗೈಸ್ ಫಸ್ಟು ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. 19 ಸಬ್ಸ್ಕ್ರೈಬರ್ಸ್ ಮತ್ತು 7,000ಕ್ಕೂ ಹೆಚ್ಚು ವ್ಯೂಸ್ ಆಗಿದೆ. ನಿಮ್ಮ ಮಾಡಿರೋ ಒಂದು 5-6 ವೀಡಿಯೋ ಅನ್ಕೋತೀನಿ. ಸೊ ಭಾಳ ಖುಷಿ ಆಯಿತು. ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನನಗೆ ಭಾಳ ಖುಷಿ. ಒಂದು ಸಣ್ಣ ಮೊಬೈಲಲ್ಲಿ ನಾವು ಶುರು ಮಾಡಿದಾಗ ನೀವು ಸಪೋರ್ಟ್ ಮಾಡ್ತೀರಾ ಅಂದಾಗ ಹಾರ್ಟ್ಲಿ ಸೋ ಥ್ಯಾಂಕ್ಸ್. 19 ಮೆಂಬರ್ಸ್ ನನಗೆ ಚಿಕ್ಕದಲ್ಲ, ಭಾಳ ದೊಡ್ಡದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ. 19 ಮೆಂಬರ್ಸ್ ಯಾರು ಅಂತಲೂ ಗೊತ್ತಿಲ್ಲ ನನಗೆ. ಬಟ್ ಆದರೂ ಸಬ್ಸ್ಕ್ರೈಬ್ ಆಗಿದ್ದೀರಾ. ದಯವಿಟ್ಟು ಬೆಲ್ ಐಕಾನ್ ಜೊತೆಗೆ ಸಬ್ಸ್ಕ್ರೈಬ್ ಆಗಿ. ಸೊ ನನಗೆ ಇನ್ನಷ್ಟು ಖುಷಿ ಆಗುತ್ತೆ. ಸೊ ಎಲ್ಲ ವೀಡಿಯೋಸ್ಗಳೆಲ್ಲ ನಿಮಗೆ ತಲುಪತ್ತೆ ಮೊಬೈಲಲ್ಲಿ, ಲ್ಯಾಪ್ಟಾಪಲ್ಲಿ ಮತ್ತು ಟಿ ವಿಲಿ. ಸೊ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯ್ತು ಇದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಪ್ರೀತಿ. ಸೊ ಫೈನಲಿ ಈ ಮೂವಿ ಬಗ್ಗೆ ಹೇಳಬೇಕು. ಕೊತ್ತಲ ವಾಡಿ ಮೂವಿ, ನಾನು ಮೂವಿ ನೋಡ್ಕೊಂಬಂದೆ. ಸೊ ಈ ಮೂವಿ ಮಾತಾಡೋಕ್ಕಿಂತ ಮುಂಚೆ ನಾನು ಒಂದಷ್ಟು ವಿಷಯಗಳನ್ನ ಮಾತಾಡಬೇಕು ನಿಮ್ಮ ಜೊತೆಗೆ ಅಂತ ಅನಿಸ್ತು ನನಗೆ. ಪುಷ್ಪಮ್ಮ. ಸೊ ಈ ಮೂವಿಗೆ ಪ್ರೊಡ್ಯೂಸರ್ ಬಂದು ಪುಷ್ಪ ಅವರು. ಸೊ ಪುಷ್ಪಮ್ಮ ಅವ್ರು ಬಂದು ಬೇರೆ ಯಾರೂ ಅಲ್ಲ, ರಾಕಿಂಗ್ ಸ್ಟಾರ್ ಅವರ ಮದರ್ ಇದು. ಸೊ ಅವ್ರ ತಾಯಿ ಇದು ಪ್ರೊಡ್ಯೂಸರು. ಈ ಅವರು ಯಾವಾಗ ಸಿನಿಮಾ ಮಾಡಿದ್ದೀರಿ ಅಂತೇಳಿ ಟಿ ವಿಗೆ ಬಂದರು, ಭಾಳಷ್ಟು ಗಾಸಿಪ್ಗಳಾಯಿತು. ಅಂದರೆ ಒಂದಷ್ಟು ಮಾತುಗಳು, ಕಮೆಂಟ್ಸ್ಗಳು, ಹಾಗೆ ಹೀಗೆ ವೀಡಿಯೋಸ್ಗಳೆಲ್ಲ ಬಂತು. ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ, ಹಂಗೆ ಹೇಳಿದ್ರು, ಹಿಂಗೆ ಹೇಳಿದ್ರು ಅಂತ. ನಾನು ಜನ್ರಲಾಗಿ ಹೇಳಬೇಕು ಒಂದು ವಿಷಯ ಅಂತ ಹೇಳಿದ್ರೆ, ಹಳ್ಳಿ ಜನ ಮಾತಾಡೋದೇ ಹೀಗೆ. ಸೊ ಅವ್ರು ಯಾವುದು ಕಲ್ಮಶ ಇರಲ್ಲ. ಇದು ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಬಗ್ಗೆ ಅಂತೂ ಅಲ್ವೇ, ನಾನು ಜನ್ರಲಾಗೇ ಹೇಳ್ತಾ ಇದ್ದೀನಿ. ಎಲ್ಲ ತಾಯಿದ್ರು ಹಂಗೇನೆ, ಹಳ್ಳಿಯಿಂದ ಏನು ಬಂದಿರ್ತಾರೋ ಹಳೆ ತಲೆಗಳು ಹೇಗಿರ್ತಾರೆ ಜನ ಅಂದರೆ, ಅವ್ರು ಪಾಪ ಯಾವುದು ಕಲ್ಮಶ ಇರಲ್ಲ. ಅವ್ರು ಇರೋ ಫ್ಯಾಕ್ಟ್ ಹಂಗೆ ಹೇಳ್ಬಿಡ್ತಾರೆ. ಅವ್ರಿಗೆ ಈ ಸೊಸೈಟಿ ರಿಯಾಲಿಟಿ ಗೊತ್ತಿರಲ್ಲ. ಅವ್ರಿಗೆ ಏನಂದ್ರೆ ಇರೋದನ್ನ ಹೇಳ್ಬಿಡಬೇಕು. ಅವ್ರಿಗೆ ಆ ಥರ ಕಲ್ಮಶ ಇರಲ್ಲ. ಏನಾರ ನಾನು ಸರಿ ಹೇಳ್ತೀನಿ, ತಪ್ಪೆ ಅವ್ರಿಗೆ ಸರಿ ಅನಿಸಿದೆ ಅವ್ರು ಹೇಳಿದ್ದಾರೆ, ಆ ರೀತಿ ಮಾತಾಡ್ತಾರೆ. ಸೊ ನಾವು ಯಾವುದನ್ನು ಮಿಸ್ಗೈಡ್ ಮಾಡ್ಕೊಳ್ಳೋದು ಬೇಡ. ಮತ್ತು ಬೇರೆ ಫ್ಯಾಮಿಲಿ ಬಗ್ಗೆ ಅಲ್ಲಿ ಹೋಗಿ ಅವ್ರ ಫ್ಯಾಮಿಲಿ ಯಶು ಮತ್ತು ಅವ್ರ ತಾಯಿ ಒಟ್ಟಿಗೆ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಕಮೆಂಟ್ಸ್ಗಳೆಲ್ಲ ಓದಿದೆ. ಸೊ ಅದೆಲ್ಲ ಫೈನಲಿ ಈ ವಿಷಯ ನಾನು ಏನು ಹೇಳಬೇಕು ಅಂದರೆ, ಫಸ್ಟು ಒಂದು ಒಳ್ಳೆ ಪ್ರೊಡ್ಯೂಸರ್ ಆಗಿ ಬಂದಿರೋದು ನಾವು ವೆಲ್ಕಮ್ ಮಾಡಬೇಕು. ಕೊತ್ತಲವಾಡಿ ಅಂತ ಒಂದು ಮೂವಿನ ಪ್ರೆಸೆಂಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಸೊ ನಮಗೆ ಭಾಳ ಖುಷಿ ಇದೆ. ನಾವು ಒಂದು ಒಳ್ಳೆ ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಹೊತ್ತು ಇಲ್ಲಿ ಏನೋ ಒಂದು ಇಶ್ಯೂ ಇಟ್ಕೊಂಡು, ಟಾಪಿಕ್ಸ್ ಇಟ್ಕೊಂಡು ಮಾತಾಡೋದು ಅದು ಚೆನ್ನಾಗಿರಲ್ಲ. ಯಾಕಂದರೆ ಕನ್ನಡದಲ್ಲಿ ಪ್ರೊಡ್ಯೂಸ್ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ತುಂಬ ಕಷ್ಟ. ಪ್ರೊಡ್ಯೂಸರ್ಸೇ ಬರ್ತಾಯಿಲ್ಲ. 3-4 ಜನ ಶೇರ್ ತೊಗೋತಾ ಇದ್ದಾರೆ, ಅಂದರೆ ಕೊಲಾಬ್ರೇಟ್ ಆಗಿ ಮೂವಿನ ಮಾಡ್ತಾ ಇದ್ದಾರೆ. ಇವಾಗ ನಾವು ಸೂ ಫ್ರಮ್ ಸೋ ಆಗಿರ್ಬೋದು, ಎಕ್ಕ ಆಗಿರ್ಬೋದು, ಇದರಿಂದ ಸಕ್ಸಸ್ ಕಾಣ್ತಿದೆ. ಕೊಟ್ಟಿದ್ದೀನಿ ಅಂದರೆ ಏನೇ ಇರಲಿ, ಹೇಗೆ ಇರಲಿ, ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಪ್ರೊಡ್ಯೂಸರ್ ಬಂದಿದ್ದಾರೆ ಅಂತ. ಸೊ ವೆರಿ ಲಾಂಗ್ ಬ್ಯಾಕಲ್ಲಿ ಪಾರ್ವತಮ್ಮ ಅವರು ಒಳ್ಳೆ ಪ್ರೊಡ್ಯೂಸರ್ ಆಗಿದ್ದರು. ಲಕ್ಕಿ ಹ್ಯಾಂಡ್ ಆಗಿದ್ರು ಆ್ಯಕ್ಚುಲಿ ಮೂವಿ ಲ್ಯಾಂಡ್ಗೆ. ಪುಷ್ಪ ಅರುಣ್ ಕುಮಾರ್ ಅವರು ಇವಾಗ ಇಲ್ಲಿ ಪ್ರೊಡ್ಯೂಸರ್ ಆಗಿರೋದು. ಇವ್ರು ಕೂಡ ಲಕ್ಕಿ ಹ್ಯಾಂಡ್ ಆಗಲಿ ನಮ್ಮ ಇಂಡಸ್ಟ್ರಿಗೆ ಅಂತ ನಾನು ಅವ್ರಿಗೆ ಹಾರೈಸ್ತೀನಿ. ಸೊ ಮತ್ತೆ ಫಿಲಮಿಗೆ ಬರಬೇಕು ಅಂತೇಳಿ ಕೊತ್ತಲವಾಡಿ ಮೂವಿನ ನಾನು ಥಿಯೇಟ್ರಿಗೆ ಹೋಗಿ ನೋಡಿದೆ. ಸೊ ಥಿಯೇಟ್ರ್ ಹೌಸ್ಫುಲ್ ಆಗಿತ್ತು ನಾನು ಹೋದಾಗ. ಭಾಳ ಖುಷಿಯಾಯಿತು. ಕನ್ನಡ ಸಿನಿಮಾ ಹೌಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ ಭಾಳ ಖುಷಿಯಾಗುತ್ತೆ. ಇದು ಒಳ್ಳೆ ಮಾ ಒಳ್ಳೆ ಮಾರ್ಕೆಟಿಂಗ್ ಕೂಡ ಇತ್ತು ಮೂವಿಗೆ. ಸೊ 2 ಸಲ ಪ್ರೆಸ್ ಮೀಟ್ ಆಗಿತ್ತು. ಮತ್ತು ಭಾಳ ಖುಷಿ ಇತ್ತು ನನಗೆ, ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅಂತೇಳಿ. ಸೊ ಹೇಳಿ ಕೇಳಿ ಈ ಮೂವಿ ಪ್ರೊಡ್ಯೂಸರ್ ನಿಮಗೆ ಗೊತ್ತಿದೆ. ಸೊ ರಾಕಿಂಗ್ ಸ್ಟಾರ್ ಅವ್ರ ತಾಯಿ ಆಗಿದ್ದರಿಂದ ಮೂವಿ ನಿಜವಾಗ್ಲೂ ರಿಚ್ ಆಗಿ ಬಂದಿದೆ. ಇದು ಮರಳು ಮಾಫಿಯಾ, ಅಂದರೆ ಸ್ಯಾಂಡಲ್ ಮಾಫಿಯಾ ಇದು ಸ್ಟೋರಿ ಇದು. ಸೊ ಪೃಥ್ವಿ ಅಂಬರ್ ಅವರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಈ ಲವರ್ ಬಾಯ್ನ ನಾವು ದಿಯಾದಲ್ಲಿ ಏನು ನೋಡಿದ್ರಿ, ಇಲ್ಲಿ ಹೆವಿ ರಗಡಾಗಿ ತೋರಿಸಿರೋದು. ಒಂದು ಕಲಾವಿದಂಗೆ ಇದು ಒಳ್ಳೆ ಪಾತ್ರ ಸಿಕ್ಕಿದೆ ಅಂತ ಹೇಳ್ಬೋದು. ಮತ್ತು ಕಾವ್ಯ ಅವ್ರ ಬಗ್ಗೆ ಹೇಳ್ಬೇಕು ನಾನು. ಕಾವ್ಯ ಅವರು ಸೀರಿಯಲ್ ಆರ್ಟಿಸ್ಟು. ಸೊ ಬಿಗ್ ಸ್ಕ್ರೀನಲ್ಲಿ ಇದೇ ಫಸ್ಟ್ ಅಂತ ಅನ್ಕೋತೀನಿ ನಾನು. ನನಗೆ ಮೇ ಬಿ ಇರ್ಬೋದು, ಯಾಕಂದರೆ ಅವರು ಯಾವುದೋ ಇಂಟರ್ವ್ಯೂಲಿ ಹೇಳಿದರು. ಸೊ ಇದು ಫಸ್ಟ್ ಮೂವಿ ಅಂತೇಳಿ ಬಿಗ್ ಸ್ಕ್ರೀನಲ್ಲಿ. ಭಾಳ ಖುಷಿ ಆಯಿತು. ಅಂದರೆ ಅವ್ರಿಗೇನು ಪಾತ್ರ ಕೊಟ್ಟಿದ್ರು ಅಚ್ಚುಕಟ್ಟಾಗಿ ನಟಿಸಿದ್ದಾರೆ. ಅದು ಪಕ್ಕಾ ಸೂಟೇಬಲ್ ಆ ಹುಡುಗಿ, ಅಂದರೆ ಕಾವ್ಯ ಅವರು ಪಕ್ಕಾ ಸೂಟೇಬಲ್ ಆಗಿದ್ದಾರೆ ಈ ಪಾತ್ರಕ್ಕೆ. ಸೊ ನನಗದು ಖುಷಿ ಇದೆ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ನಂತರ ನಾನು ಹೀರೋ ಬಗ್ಗೆ ಹೇಳಬೇಕು ಅಂದರೆ, ಲವರ್ ಬಾಯ್ ಕಾಣಿಸ್ಕೊಂಡಿದ್ರು ಇಲ್ಲಿ ಕೊತ್ತಲವಾಡಿಲಿ ಹೆಚ್ಚು ರಗಡಾಗಿ ಕಾಣಿಸಿರೋದು. ತುಂಬ ಇಂಪ್ಯಾಕ್ಟ್ ಅನಿಸ್ತು ನನಗೆ. ಆದರೆ ಅಷ್ಟು ಚೆನ್ನಾಗಿ ಔಟ್ಪುಟ್ ಬಂದಿದೆ ಅವರಿಂದ. ಬಟ್ ಕೆಲವು ಸಿನಿಮಾಟೋಗ್ರಫಿ ಬಗ್ಗೆ ನಾನು ಹೇಳಲೇಬೇಕು. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಅದು ತುಂಬ ಹೆಮ್ಮೆ ಅನಿಸ್ತು. ಕನ್ನಡದಲ್ಲಿ ಸಿನಿಮಾಟೋಗ್ರಫಿ ಔಟ್ಪುಟ್ಟು ಚೆನ್ನಾಗಿ ಬಂದಿರೋದು ಇದು ಒಂದು ಒಳ್ಳೆ ಪ್ರೊಡ್ಯೂಸರಿಂದ ಮಾತ್ರ ಸಾಧ್ಯ. ಮತ್ತು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಸೊ ಏನೇನೆಲ್ಲ ಇನ್ಸಿಡೆಂಟ್ಸ್ ಆಗುತ್ತೆ, ಒಂದು ಊರಲ್ಲಿ ನಡೆಯೋಂಥ ಘಟನೆ ಕೊನೆಗೆ ಎಲ್ಲಿವರೆಗೂ ತಲುಪತ್ತೆ ಅಂತ ಹೇಳಿ ಫೈನಲಿ ಕ್ಲೈಮ್ಯಾಕ್ಸಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ.
ಆ ಮೂವಿನ ದಯವಿಟ್ಟು ಮಿಸ್ ಮಾಡಬೇಡಿ. ನೀವು ಮೂವಿನ ಥಿಯೇಟ್ರಿಗೆ ಹೋಗಿ ನೋಡಿ. ಸೊ ಇದು ಖಂಡಿತ ಮೂವಿನ ಥಿಯೇಟ್ರಿಗೆ ನೋಡಿದಂಥ ಮೂವಿನೇ. ಅದು ನಿಮಗೆ ನಿಜವಾಗ್ಲೂ ಮೂವಿ ರಿಚ್ ಆಗಿ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಮೂವಿನ ಥಿಯೇಟ್ರಲ್ಲಿ ನೋಡಿ ನಿಜವಾಗ್ಲೂ ಚೆನ್ನಾಗಿದೆ ಮೂವಿನ. ಖಂಡಿತ ಒನ್ ಟೈಮ್ ವಾಚಬಲ್ ಅಂತೂ ಸತ್ಯ. ಮತ್ತು ನಾನು ಬಿಗ್ಗೆಸ್ಟ್ ಆ್ಯಕ್ಟರ್ ಬಗ್ಗೆ ಮಾತಾಡಲೇಬೇಕು. ಕನ್ನಡದಲ್ಲಿ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ನಮ್ಮಲ್ಲಿ. ಮತ್ತು ಈ ಆರ್ಟಿಸ್ಟ್ ಏನಿದ್ದಾರೆ ಗೋಪಾಲ್ ಅವರು ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅಂದರೆ ಈ ಒಂದು ಕೊತ್ವಾಲವಾಡಿ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇವರಿಂದನೇ ಕತೆ ಚೆನ್ನಾಗಿ ರನ್ ಆಗುತ್ತೆ. ಒಳ್ಳೆ ಕತೆ ರನ್ ಆಗೋದೇ ಇವರಿಂದ. ಸೊ ನಿಜವಾಗ್ಲೂ ಈ ಮೂವಿನ ಫಸ್ಟು ಯಾರ ಸೂಪರ್ ಹೀರೋ ಇದ್ದಾರೆ ಈ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ಅದು ಖಂಡಿತ ಗೋಪಾಲ್ ಅವರೇ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇವ್ರ ಆ್ಯಕ್ಟಿಂಗ್ ನೋಡೋಕ್ಕಾದ್ರೆ ನಾವು ಸಿನಿಮಾ ನೋಡ್ಬೇಕು. ಯಾಕಂದರೆ ನೀವು ಅನ್ಕೋತೀರಿ ಹೀರೋ, ಹೀರೋಯಿನ್ನು ಅಥವಾ ಮ್ಯೂಸಿಕ್ ಅದು ಇದು ಅಂತೇಳಿ. ಈ ಥರ ಕಲಾವಿದರು ನಮ್ಮಲ್ಲಿದ್ದಾರೆ ಅನ್ನೋದು ನಾವು ಹೆಮ್ಮೆ ಪಡಬೇಕು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ರನ್ ಆಗೋದೇ ಹೆಚ್ಚು ಇವರಿಂದಾನೇ. ಅಂದರೆ ಅವರ ಪ್ರೆಸೆನ್ಸ್ ಇದೆಯಲ್ಲ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನಂಗೆ ಪೃಥ್ವಿ ಅಂತ ಗೋಪಾಲ್ ಅವ್ರು ಮಾಡಿರೋ ಆ್ಯಕ್ಟಿಂಗೇ ತುಂಬ ಇಷ್ಟ ಆಯಿತು ನನಗೆ. ಅವರು ಇಂಪ್ಯಾಕ್ಟ್ ಅಂದರೆ ಅವರಿಂದ ಸ್ಕ್ರೀನು ಎಂಗೇಜ್ ಆಗಿ ನಾವು ಥಿಯೇಟ್ರಲ್ಲಿ ಕೂತ್ಕೊಳ್ಳೋದು ಖಂಡಿತ ಅವರಿಂದ ಕೂಡ ನಿಜ ಆಯಿತು. ಸೊ ಓವರಾಲ್ ಸಿನಿಮಾ ಹೇಳಬೇಕು ಅಂದರೆ ಅದ್ಭುತವಾಗಿ ಬಂದಿದೆ, ರಿಚ್ ಆಗಿ ಬಂದಿದೆ. ಪ್ರೊಡ್ಯೂಸರ್ ಹೇಳಿ ಕೇಳಿ ಯಾರು ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಖಂಡಿತ ಪುಷ್ಪಾ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದೆ ಮೂವಿನ. ತುಂಬ ಚೆನ್ನಾಗಿ ಬಂದಿದೆ. ಇದು ನಿಮಗೋಸ್ಕರ ನಾನು ಹೇಳ್ತಿಲ್ಲ, ಸಿನಿಮಾ ಚೆನ್ನಾಗಿ ಬಂದಿರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಹೇಳ್ತೀರಾ ಆನೆಸ್ಟ್ ರಿವ್ಯೂ ಹೇಳಿ, ಜನ ಏನು ಹೇಳ್ತಾರೆ ಅದನ್ನು ನಾನು ಕೇಳಬೇಕು ಅಂತ ಹೇಳಿದ್ದೀರಾ. ಸೊ ಅಕಸ್ಮಾತ್ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ಮೂವಿ ಚೆನ್ನಾಗಿ ಬಂದಿದೆ. ಸೊ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು, ಇನ್ನೂ ಹೊಸ ಕಲಾವಿದರು, ಹೊಸ ಟೆಕ್ನಿಷಿಯನ್ಸ್ಗಳು ಬರೋಕ್ಕೆ ಅವಕಾಶ ಮಾಡಿ. ಹೇಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅವಕಾಶ ಕೊಟ್ಟಿದ್ದರು ಮತ್ತು ಕೊಡ್ತಾ ಇದ್ದಾರೆ. ಸೊ ಹಾಗೇ ನೀವು ಮಾಡಬೇಕು. ಯಾಕೆಂದರೆ ಹೊಸೊಬ್ಬರು ತುಂಬ ಜನ ಇದ್ದಾರೆ. ನಾನೇ ಸುಮಾರು ಜನ ಸ್ಟೋರಿಗಳು ಹೇಳೋದು, ಸ್ಕ್ರಿಪ್ಟ್ ಇಟ್ಕೊಳ್ಳೋದು, ಪಾರ್ಟ್ ಟೈಮ್ ಇಟ್ಕೊಂಡು ಕೆಲಸ ಇದ್ದು ಈಗ ಕೆಲಸ ಬಿಟ್ಟು ಮತ್ತೆ ಅವ್ರು ಈ ಥರ ಸಿನಿಮಾಗಳಿಗೆ ಬಂದು ಹೋಗೋದು. ಆದರೆ ನಿಮ್ಮ ಹತ್ರ ಈ ಥರ ಸಿಕ್ಕಿದಾಗ ದಯವಿಟ್ಟು ಅದನ್ನು ರೆಸ್ಪಾಂಡ್ ಮಾಡಿ ತೊಗೊಳ್ಳಿ. ನೋಡೋಣ, ಹೊಸೊಬ್ಬರು ನಿಮ್ಮಿಂದ ಮಾತ್ರ ಸಾಧ್ಯ. ಇದು ಒಳ್ಳೆ ಪ್ರೊಡ್ಯೂಸರ್ ಬಂದಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದರೆ ಪ್ರೊಡ್ಯೂಸರ್ ಬೇಕು. ಪ್ರೊಡ್ಯೂಸರ್ ಇಲ್ಲ ಅಂತ ಹೇಳಿದ್ರೆ ಸಿನಿಮಾಗಳೇ ಬರ್ತಿಲ್ಲ. ಸೊ ಎಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲಿ ಹಾಕಿಲ್ಲ ಅಂದರೆ ತುಂಬ ಕಷ್ಟ. ಸೊ ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ ಅಂತ ಒಂದು ಹೆಮ್ಮೆ ಇದೆ ನಮಗೆ. ಈ ಸಿನಿಮಾ ಔಟ್ಪುಟ್ ಬಗ್ಗೆ ಫೈನಲಿ ಹೇಳಬೇಕು ಅಂದರೆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ. ನಿಮಗೆಲ್ಲ ಸ್ಟೋರಿ ಓವರಾಲ್ ಹೇಳಲಿಕ್ಕಾಗಲ್ಲ. ಯಾಕಂದರೆ ಥಿಯೇಟ್ರಲ್ಲಿ ನೋಡೋದು ಭಾಳ ಮುಖ್ಯ. ಇಲ್ಲಿ ವಿಡಿಯೋ ಮಾಡಿ ಹೇಳಿದಾಗ ನಿಮಗೆ ಇಷ್ಟೇ ಸ್ಟೋರಿ ಅನ್ನೋದು ನಿಮಗೆ ಅಲ್ಲಿ ಡ್ರಾಪ್ ಆಗಬಾರ್ದು ಇಲ್ಲಿಗೆ ನೀವು. ಸೊ ದಯವಿಟ್ಟು ಹೋಗಿ ಸಿನಿಮಾ ಮಂದಿರದಲ್ಲೇ ನೋಡಿ. ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಸೊ ಮತ್ತು ಫೈನಲಿ ನಾನು ನನ್ನ ಬಗ್ಗೆ ಹೇಳಬೇಕಂದ್ರೆ ಥ್ಯಾಂಕ್ ಯು ಸೋ ಮಚ್. ನೀವು ಸಪೋರ್ಟ್ ಮಾಡಿದ್ದು. ನಾನು ಅದನ್ನೇ ಪದೇ ಏನಕ್ಕೆ ಹೇಳ್ತಿದ್ದೀನಿ, ಖುಷಿ ಆಗುತ್ತೆ. ನಾನು ವಿಡಿಯೋ ಮಾಡಲಿಕ್ಕೆ ನೀವೇ ಮೋಟಿವೇಶನ್. 19 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗಿದ್ದು ನನಗೆ ಹೆಮ್ಮೆ ಆಗಿದೆ. ಇನ್ನೂ ದಯವಿಟ್ಟು ಆಗಿ ನನಗೆ ಇನ್ನಷ್ಟು ಎಂಕರೇಜ್ ಬರುತ್ತೆ. ನೀವು ಆದ್ರೇ ಮಾತ್ರ ಸಾಧ್ಯ ಇದು. ಸೊ ಇಲ್ಲಿ ಇನ್ನೂ ನಿಲ್ಲಲ್ಲ. ಇನ್ನೂ ಎಷ್ಟು ಇನ್ಫಾರ್ಮೇಷನ್ಗಳನ್ನ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.